ಸರ್ ನಮಸ್ಕಾರ. ಸರ್ ನಿಮ್ ಹೆಸರೇನು? ನಿಮ್ಗೆ ಏಜ್ ಎಷ್ಟು ಸರ್? 61. ನೀವು ಇವಾಗ ನಿಮ್ಗೆ ಯಾವ್ಯಾವ ತೊಂದರೆ ಇದೆ? ತೊಂದರೆ ಬಂದಿಲ್ಲ ಮೇಡಮ್. ಆಯುಷ್ಮಿ ಚಾಮ್ನಾಗ ಗೋಪಾಲಕೃಷ್ಣ ಡಾಕ್ಟರ್ ಚೆಕ್ ಮಾಡಿದಾಗ ಶುಗರ್ 400 ಇತ್ತು, ಬಿ ಪಿ ಸ್ವಲ್ಪ ಜಾಸ್ತಿ ಇತ್ತು. ಮಾತ್ರೆ ಟಾನಿಕ್ ತಗೊಂಡಿಂದ ಬಿ ಪಿ ನಾರ್ಮಲ್ ಪದ್ಧತಿ ಬಂದಿದೆ. ಶುಗರ್ 200ಕ್ಕೆ ನಿಂತಿತ್ತು ಮೇಡಮ್. ಸರ್ ಫಸ್ಟ್ ನಿಮಗೆ ಕ್ಯಾಂಪ್ ಅಲ್ಲಿ ಗೊತ್ತಾದಾಗ ಶುಗರ್ ಎಷ್ಟಿತ್ತು? 400 ಇತ್ತು. 400 ಇತ್ತು. ಅವಾಗ ಡಾಕ್ಟರ್ ಆಯುಷ್ವಿ ಡಾಕ್ಟರ್ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟರು. ಈ ಟ್ರೀಟ್ಮೆಂಟ್ ತಗೊಳ್ತಾ ಎಷ್ಟು ದಿನ ಆಯ್ತು? ಟ್ರೀಟ್ಮೆಂಟ್ ಒಂದು 5-6 ತಿಂಗಳಿಂದ. 5-6 ತಿಂಗಳಿಂದ. ಈ ಬರೀ ಟ್ರೀಟ್ಮೆಂಟ್ ಜೊತೆ ಡಾಕ್ಟರ್ ನಿಮ್ಗೆ ಆಹಾರ ಪದ್ಧತಿ ಮತ್ತೆ ಚಟುವಟಿಕೆ ಎಲ್ಲ ಜಾಸ್ತಿ ಮಾಡಕ್ ಹೇಳಿದ್ರೆ ಆಹಾರ ಪದ್ಧತಿ ಪಥ್ಯ ಎಲ್ಲ ಹೇಳಿದ್ದಾರೆ. ಆಹಾರ ಪದ್ಧತಿ ಅಂದ್ರೆ ಮುದ್ದೆ ಊಟ ಜಾಸ್ತಿ, ತರಕಾರಿ, ಸೊಪ್ಪು, ಹಣ್ಣು, ಟೈಮ್ ಟು ಟೈಮ್ ಊಟ, ಆಗ ಚಟುವಟಿಕೆ, ವ್ಯಾಯಾಮ ಚಟುವಟಿಕೆ ಪಡಿಗೆ ಮಾಡ್ತೀವಿ ಮೇಡಮ್. ಇದೇ ಹೊರಗೆ ಸುತ್ತೋದು ಸಂಜೆ 6 ಗಂಟೆ, ಬೆಳಗ್ಗೆ ಟೈಮ್ ಹೊರಗಡೆ ಹೋಗ್ಬಾರದು. ಎಷ್ಟು ನೀವು ಯಾವ ಆಕ್ಟಿವಿಟಿ ಮಾಡ್ತೀರಾ? ವಾಕಿಂಗ್ ಆ ತರನಾ? ಹೇಗೆ? ವಾಕಿಂಗ್ ತರ ಚೆನ್ನಾಗಿ ಮಾಡ್ತೀರಾ? ವಾಕಿಂಗ್ ತರನು ಬಗ್ಗದು, ಎದಾಳೋದು, ಓಡಾಡೋದು ಎಲ್ಲ ಇರ್ತದೆ. ನಿಮ್ಗ ಅವತ್ತಿಗಿಂತ ಇವತ್ತಿಗೆ ದೇಹ ಹಗುರ ಅನ್ಸ್ತಾ ಇದೆಯಾ? ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದ್ದೀರಾ? ಸ್ವಲ್ಪ ಎಲ್ಲ ಶುಗರ್ ಎಲ್ಲ ಕಂಟ್ರೋಲ್ ಬಂದಿದೆ, ಬಿಪಿನೂ ಕಂಟ್ರೋಲ್ ಬಂದಿದೆ. ಮತ್ತೆ ಇವಾಗ ಡಾಕ್ಟರ್ ನಿಮಗೆ ಯೋಗ ಶುರು ಮಾಡಿ ಅಂತ ಹೇಳಿದಾರಲ್ಲ, ಮಾಡ್ತಾ ಮಾಡ್ತಾ ಇದ್ದೀರಾ? ನಿಮಗೆ ಮನಸ್ಸಿಗೆ ಹೇಗ್ ಅನ್ಸುತ್ತೆ? ಸ್ವಲ್ಪ ಹಗುರ ಆಗಿದೆ. ಸೊ ಬಿಪಿ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಬಂದಿದೆ. ಸೊ ಹೀಗೆ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀರಾ ಇವಾಗ? ಟ್ರೀಟ್ಮೆಂಟ್, ಆಮೇಲೆ ಡಯಟ್, ಎಕ್ಸರ್ಸೈಸ್, ಆಹಾರ ಪದ್ಧತಿ ಎಲ್ಲ, ಸೊಪ್ಪು, ತರಕಾರಿ. ನೀವು ರಾಗಿ ಜಾಸ್ತಿ ಉಪಯೋಗಿಸ್ತೀರಾ? ಮುದ್ದೆ, ಚಪಾತಿ, ರೊಟ್ಟಿ ಇದೆಲ್ಲ. ಸರಿ, ಆಯ್ತು. ಧನ್ಯವಾದ ನಂಗೆ ನಿಮ್ದು ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ಧನ್ಯವಾದ.